ಸ್ಥಿರಾಸ್ತಿಗಳಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ನಿರ್ಧರಿಸುವ ಅಧಿಕಾರ ಎಸ್ಸಿ-ಎಸ್ಟಿ ಆಯೋಗಕ್ಕಿಲ್ಲ. ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು. ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪಿನಲ್ಲಿ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗಕ್ಕೆ ಸ್ಥಿರಾಸ್ತಿ, ಜಮೀನು ವಿವಾದಗಳನ್ನು ಇತ್ಯರ್ಥಪಡಿಸುವ, ಕಂದಾಯ ದಾಖಲೆಗಳಲ್ಲಿ ಬದಲಾವಣೆ ಮಾಡುವ ಅಥವಾ ಅರಣ್ಯ ಭೂಮಿಯನ್ನು ಅರಣ್ಯೇತರ ಭೂಮಿ ಎಂದು ಘೋಷಿಸುವ ಅಧಿಕಾರವಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಪ್ರಕರಣದ ಹಿನ್ನೆಲೆ: ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಶಿಬಿ ಗ್ರಾಮದ ಕೆಲವು ಜಮೀನುಗಳ ಹಕ್ಕು ಮತ್ತು ಖಾತೆ ಬದಲಾವಣೆಗೆ ಸಂಬಂಧಿಸಿದಂತೆ ಎಸ್ಸಿ-ಎಸ್ಟಿ ಆಯೋಗಕ್ಕೆ ದೂರು ಸಲ್ಲಿಸಲಾಗಿತ್ತು. ಆಯೋಗವು 18/05/2023 ರಂದು ವಿವಾದಿತ ಜಮೀನನ್ನು ಅರಣ್ಯ ಇಲಾಖೆಯ ದಾಖಲೆಗಳಿಂದ ತೆರವುಗೊಳಿಸಿ ಅರ್ಜಿದಾರರ ಹೆಸರಿಗೆ ಖಾತೆ ಬದಲಾಯಿಸುವಂತೆ ಆದೇಶಿಸಿತ್ತು. ಈ ಆದೇಶವನ್ನು ಪ್ರಶ್ನಿಸಿ ಅರಣ್ಯ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು. ಹೈಕೋರ್ಟ್ ಏನು ಹೇಳಿತು? ನ್ಯಾಯಾಲಯವು ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ಕಾಯ್ದೆ 2002 ಅನ್ನು ಉಲ್ಲೇಖಿಸಿ, ಆಯೋಗಕ್ಕೆ ದೂರುಗಳ ತನಿಖೆ ನಡೆಸುವ ಅಧಿಕಾರ ಇದೆ. ಸರ್ಕಾರಕ್ಕೆ ಸಲಹೆ ಮತ್ತು ಶಿಫಾರಸು ಮಾಡುವ ಅಧಿಕಾರ ಇದೆ. ಆದರೆ ಸಿವಿಲ್ ನ್ಯಾಯಾಲಯದಂತೆ ಆಸ್ತಿಯ ಹಕ್ಕು ನಿರ್ಧರಿಸುವ ಅಧಿಕಾರ ಇಲ್ಲ. ಜಮೀನಿನ ಮಾಲೀಕತ್ವ, ಹಕ್ಕು, ಖಾತೆ ಬದಲಾವಣೆ ಅಥವಾ ಅರಣ್ಯ ಭೂಮಿಯ ಸ್ವರೂಪದಂತಹ ಪ್ರಶ್ನೆಗಳನ್ನು ಸಿವಿಲ್ ನ್ಯಾಯಾಲಯ ಅಥವಾ ಸಂಬಂಧಪಟ್ಟ ಕಾನೂನುಬದ್ಧ ಪ್ರಾಧಿಕಾರವೇ ನಿರ್ಧರಿಸಬೇಕು ಎಂದು ಹೇಳಿದೆ. ಆಯೋಗದ ವ್ಯಾಪ್ತಿ ಏನು? ಆಯೋಗವು ಎಸ್ಸಿ-ಎಸ್ಟಿ ಸಮುದಾಯದ ದೂರುಗಳನ್ನು ಪರಿಶೀಲಿಸಬಹುದು, ತನಿಖೆ ನಡೆಸಬಹುದು, ಸರ್ಕಾರಕ್ಕೆ ವರದಿ ಮತ್ತು ಶಿಫಾರಸು ಸಲ್ಲಿಸಬಹುದು. ಆದರೆ ಜಮೀನಿನ ಮಾಲೀಕತ್ವ ಘೋಷಿಸಲು, ಕಂದಾಯ ದಾಖಲೆ ತಿದ್ದುಪಡಿ ಮಾಡಲು, ಭೂಮಿಯ ಸ್ವರೂಪ ಬದಲಾಯಿಸಲು, ಅಂತಿಮ ನ್ಯಾಯಿಕ ಆದೇಶ ನೀಡಲು ಆಯೋಗಕ್ಕೆ ಅಧಿಕಾರವಿಲ್ಲ. ಈ ತೀರ್ಪಿನ ಮಹತ್ವ: ಈ ತೀರ್ಪು ಸ್ಪಷ್ಟಪಡಿಸುವುದೇನೆಂದರೆ, ಎಸ್ಸಿ-ಎಸ್ಟಿ ಸಮುದಾಯದ ವ್ಯಕ್ತಿ ದೂರುದಾರರಾಗಿದ್ದಾರೆ ಎಂಬ ಕಾರಣಕ್ಕೆ ಮಾತ್ರ ಆಯೋಗವು ಆಸ್ತಿ ವಿವಾದವನ್ನು ತೀರ್ಮಾನಿಸಲು ಸಾಧ್ಯವಿಲ್ಲ. ಸ್ಥಿರಾಸ್ತಿ ವಿವಾದಗಳು ಸಾಮಾನ್ಯವಾಗಿ ಸಿವಿಲ್ ನ್ಯಾಯಾಲಯಗಳ ವ್ಯಾಪ್ತಿಗೆ ಸೇರಿವೆ. ಆಯೋಗವು ತನ್ನ ಕಾನೂನುಬದ್ಧ ವ್ಯಾಪ್ತಿಯನ್ನು ಮೀರಿ ಆದೇಶ ಹೊರಡಿಸಲು ಸಾಧ್ಯವಿಲ್ಲ. ಸಾರ್ವಜನಿಕರಿಗೆ ಸಂದೇಶ: ಸ್ಥಿರಾಸ್ತಿ, ಜಮೀನು ಹಕ್ಕು, ಖಾತೆ ಬದಲಾವಣೆ ಅಥವಾ ಮಾಲೀಕತ್ವಕ್ಕೆ ಸಂಬಂಧಿಸಿದ ವಿವಾದಗಳನ್ನು ಪರಿಹರಿಸುವ ಅಧಿಕಾರ ಸಿವಿಲ್ ನ್ಯಾಯಾಲಯ ಮತ್ತು ಸಂಬಂಧಪಟ್ಟ ಕಾನೂನುಬದ್ಧ ಪ್ರಾಧಿಕಾರಗಳಿಗೆ ಸೇರಿದೆ. ಎಸ್ಸಿ-ಎಸ್ಟಿ ಆಯೋಗವು ಇಂತಹ ವಿಷಯಗಳಲ್ಲಿ ತನಿಖೆ ಮತ್ತು ಶಿಫಾರಸು ಮಾಡಬಹುದು, ಆದರೆ ಅಂತಿಮ ತೀರ್ಪು ನೀಡಲು ಅಧಿಕಾರ ಹೊಂದಿಲ್ಲ. ಶ್ರೀಕಾಂತ್, ಟಿ.ವಿ. ವಕೀಲರು.